ಮಾನ್ವಿಯಲ್ಲಿ ಜನರು ಕುಡಿಯುವ ನೀರಿನ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು, ಚರಂಡಿ ನೀರು ಕಾಲುವೆಗೆ ಸೇರುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಶುದ್ಧ ಕುಡಿಯುವ ನೀರಿನ ಬದಲು ಚರಂಡಿ ನೀರೇ ಜನರಿಗೆ ಲಭ್ಯವಾಗುತ್ತಿರುವುದರಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಈ ಹಿನ್ನೆಲೆ ಮಾಜಿ ಶಾಸಕ ಗಂಗಾಧರ ನಾಯಕ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಭೀಮರಾಯ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದರು. ಇದೇ ವೇಳೆ ಶಾಸಕ ಹಂಪಯ್ಯ ನಾಯಕ ಮತ್ತು ಸಚಿವ ಬೋಸರಾಜುರವರು ಸ್ಥಳಕ್ಕೆ ಬಂದು ನಿಜ ಸ್ಥಿತಿ ಅರಿಯಬೇಕು ಎಂದು ಸವಾಲನ್ನ ಹಾಕಿದರು. ಸಭೆಗಳಲ್ಲಿ ಮಾತಾಡುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಸ್ಥಳ ಪರಿಶೀಲನೆ ಮಾಡಿದಾಗಲೇ ಜನರ ಸಂಕಷ್ಟ ಗೊತ್ತಾಗುತ್ತದೆ ಎಂದು ಮುಖಂಡರು ಕಿಡಿಕಾರಿದರು. ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸುಮಾರು 6 ತಿಂಗಳಿಂದ ಭಾರತೀಯ ಜನತಾ ಪಕ್ಷದ ಮಾನ್ವಿ ಘಟಕ ವತಿಯಿಂದ ಸುಮಾರು 6 ತಿಂಗಳಿಂದ ನಾವೆಲ್ಲ ತಹಸೀಲ್ದಾರ್ಗೂ ಮತ್ತು ಚೀಫ್ ಆಫೀಸರ್ಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳಿಗೂ ಸಾಕಷ್ಟು ಸಲ ಮನವಿಗಳನ್ನು ಕೊಟ್ಟಿವಿ. ಇಷ್ಟು ಕೆರೆ ಕಟ್ಟಿದರೂ ಕೂಡ ಮಾನವಿಗೆ 8 ದಿವಸಕ್ಕೆ ಒಂದು ಸಲ ನೀರು ಬಿಡ್ತಾರೆ. ಅವತ್ತು ನೀರು ಸರಿಯಾಗಿಲ್ಲ. ಈ ಕೆನಾಲು ರಿಪೇರಿ ಮಾಡಿ ಈ ನಾಡಿದಾಗ ಮೇನ್ ಕೆನಾಲ್ ನೀರು ಬರೋದು, ಅದೇ ನೀರನ್ನು ಕೆರೆ ತುಂಬಿಸ್ಬೇಕಾದ್ರೆ ಈ ಕೆನಾಲ್ದಲ್ಲಿ ಸಾಕಷ್ಟು ಸಿಟಿ ನೀರೆಲ್ಲ ಬಂದು ಕೆನಾಲ್ ಸೇರ್ತವೆ. ಡ್ರೈನೇಜ್ಗಳು ಪೈಪ್ಗಳೆಲ್ಲ ಕೆನಾಲ್ಗೆ ಜೋಡಿಸಿಬಿಟ್ಟಿದ್ದಾರೆ. ಆ ನೀರನ್ನು ನೋಡಿದ್ರೆ ಕೆಟ್ಟು ದುರ್ವಾಸನ ನೀರು. ಈ ವಾಸನೆ ಇರ್ತಕ್ಕಂಥವು ಕಸ, ಕಡ್ಡಿ, ಮಲ, ಮೂತ್ರಗಳು, ನಾಯಿ, ನರಿ, ಸತ್ತು ಎಲ್ಲ ಕೆರೆಗೋಗಿ ಬಿಡೋದ್ರಿಂದ ಅವೇ ನೀರನ್ನು ಪಟ್ಟಣದ ನಿವಾಸಿಗಳು ಕುಡಿಯೋದ್ರಿಂದ ಇವರು ಎಂಥ ರೋಗ ಬರ್ತದೆ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ. ಅದನ್ನು ಪದೇ ಪದೇ ತಿಳಿಸಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಧಿಕಾರಿಗಳು. ಇವತ್ತು ಬೆಳಗ್ಗೆ ಕೂಡ ತಹಸೀಲ್ದಾರ್ನ ಭೇಟಿಯಾಗಿ ಬಂದ್ವಿ. ನಮಗೆ ಆ ಮೀಟಿಂಗ್ ಇದೆ, ಈ ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಯಾವುದೋ ಒಂದು ನೆವ ಹೇಳ್ತಾರೆ. ಮಾನ್ವಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಸಂಬಂಧ ನಾವು ಕಳೆದ 1 ವರ್ಷದಿಂದ ಮಾಜಿ ಶಾಸಕರು ಗಂಗಾಧರ ನಾಯಕ್ ಅವರು, ನಾವು, ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಕಳೆದ 1 ವರ್ಷದಿಂದ ಹಲವಾರು ಮನವಿ ಪತ್ರಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಳಿಗೆ, ತಹಸೀಲ್ದಾರರಿಗೆ ಭೇಟಿಯಾಗಿ ಅವರಿಗೆ ಎಲ್ಲರಿಗೂ ಮನವಿಗಳು ಸತತವಾಗಿ ಸಲ್ಲಿಸ್ತಾ ವಿನಂತಿ ಮಾಡ್ಕೊಳ್ತಾ ಇದ್ರು ಕೂಡ ಈ ಜನರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇರುವಂಥ ಈ ಅಧಿಕಾರಿಗಳನ್ನ ನಾವು ಹಿಂದೆಂದೂ ಕೂಡ ಈ ಮಾನವ ಜನತೆ ಕಂಡಿರಲಿಲ್ಲ. ಮಾಜಿ ಶಾಸಕರು ಗಂಗಾಧರ ನಾಯಕರು ಅವರೇನು ಬೇರೆ ಕ್ಷೇತ್ರದ ಶಾಸಕರಾಗಿದ್ದಿಲ್ಲ. ಅವರು ಕೂಡ ಇಲ್ಲಿ ಮಾನವಿ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಿದವರು. ಅವರ ಅವಧಿಯಲ್ಲಿ ಯಾವ ರೀತಿ ಕೆಲಸ ಮಾಡಿರ್ಬೋದು ಕೂಡ ಜನ ಅದನ್ನು ನೋಡಿದ್ದಾರೆ. ಈಗ ಈ ಒಂದು ಅವಧಿಯಲ್ಲಿ ಅವರು ಇದ್ದಾರೆ, ನಾವಿದ್ದೀವಿ, ಜನರು ಕೂಡ ಇದ್ದಾರೆ. ಅವರು ಪರಿಣಾಮ ಆಮೇಲೆ ಪರಿವರ್ತನೆ, ಇಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯ ಮಾತುಕತೆ ಇಲ್ಲ, ಯಾವುದೇ ರೀತಿಯ ಕಾರ್ಯಭಾರಗಳಿಲ್ಲ, ಯಾವುದೇ ರೀತಿಯ ಜವಾಬ್ದಾರಿಗಳಿಲ್ಲ. ನಾವು ಎಷ್ಟು ಸಲ ವಿನಂತಿ ಮಾಡಿದ್ರು ಕೂಡ ನೇರವಾಗಿ ಚರಂಡಿ ನೀರು ಕಾಲುವೆಗೆ ಬಿಡ್ತಾರೆ. ಅಂದರೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಳ್ತಾರ, ಪುರಸಭೆ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂತಾರ, ಜನರು ಕೂಡ ಕಣ್ ತೆರ್ಕೊಂಡು ಓಡಾಡ್ತಾರ. ಆದರೆ ಜನರು ಕೂಡ ಈ ದಿವಸ ನಾವು ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಂಗಾಧರ ನಾಯಕ್ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಕುಡಿಯುವ ನೀರು ಕೆರೆಗಳಿಗೆ ಬಿಡತಕ್ಕಂಥ ಒಂದು ಕಾರ್ಯಕ್ರಮ ಯೋಜನೆ ಸಿದ್ಧವಾಗಿದೆ. ಅದರ ಬಗ್ಗೆ ನಾವು ಪರಿಶೀಲನೆ ಮಾಡೋ ಸಲುವಾಗಿ ನಾವು ಇವತ್ತು ಕಾಲುವೆ ಮೇಲೆ ಬಂದಾಗ ಸಂಪೂರ್ಣವಾಗಿ ಯಾವುದೇ ಕಾಲುವೆ ಸ್ವಚ್ಛತೆಯನ್ನು ಕಂಡಿಲ್ಲ. ಎಲ್ಲ ಡ್ರೈನೇಜ್ಗಳು ಏನಿದಾವಪ್ಪ ಅಂದರೆ ಈ ಮೇನ್ ಕಾಲುವೆಗೆ ಬಿಟ್ಟಿದ್ದಾರೆ. ಆ ಡ್ರೈನೇಜ್ ನೀರೇ ಇವತ್ತು ಕಾಲುವೆಗೆ ಹೋಗ್ತಾ ಇದೆ, ಅದೇ ರಬ್ಬಣಕಲ್ ಕೆರೆಗೆ ಹೋಗ್ತಾ ಇದೆ. ಅಲ್ಲಿಂದನೇ ಶುದ್ಧ ನೀರು ಯಾವುದಲ್ಲಿ ಫಿಲ್ಟರ್ ಮಾಡಲ್ಲ ಅದೇ ನೀರನ್ನೇ ನಾವು ಮಾನವಿ ಕುಡಿಯಕ್ಕೆ ಬಿಡ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ನಾವು ತಹಸೀಲ್ದಾರರು ಮತ್ತು ಮುಖ್ಯಾಧಿಕಾರಿಗಳಲ್ಲಿ ಹೋದಾಗ ಸಾಕಷ್ಟು ಸಲ ಮನವಿ ಕೊಟ್ಟರು ಸಹಿತ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರನೇದಂದರೆ ಸ್ಥಳ ಪರಿಶೀಲನೆ ಮಾಡೋದಕ್ಕೂ ತಯಾರಿಲ್ಲ. ಅವರು ನಾಳೆ ನೋಡೋಣ, ನಾಡ್ದ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ನೂ 2 ದಿನದಲ್ಲಿ ಕೆರೆಗೆ ನೀರು ಬಿಡುತ್ತಾ ಒಂದು ಕಾರ್ಯಕ್ರಮ ಇದೆ. ಈ ಒಂದು ನೀರು ಬಿಟ್ಟಲ್ಲಿ ಈ ಅಶುದ್ಧ ನೀರು ಕೊಳೆತ ಹೆಣಗಳು ಸಹ ನಾಯಿ, ನರಿ ಎಲ್ಲ ಸತ್ತವಿಲ್ಲಿ. ಆಮೇಲೆ ಈ ಮೇನ್ ಕೆನಾಲ್ ಇಲ್ಲಿ ಡಿಸ್ಟ್ರಿಬ್ಯೂಟರ್ ನಂಬರ್ 85 ಇದರಲ್ಲಿ ಈ ಸರ್ವೋದಯ ಹಾಸ್ಪಿಟಲ್ ಕಾಲೇಜು ಮುಂದ್ಗಡೆ. ಒಟ್ಟಿನಲ್ಲಿ ಮಾನ್ವಿ ಜನತೆಗೆ ಶುದ್ಧ ಕುಡಿಯುವ ನೀರು ಯಾವಾಗ ಸಿಗಲಿದೆ? ಆಡಳಿತ ವ್ಯವಸ್ಥೆ ಎಚ್ಚರವಾಗುತ್ತಿದೆಯೇ? ಕಾದು ನೋಡಬೇಕಿದೆ.